ಮೋದಿ ಸರ್ಕಾರ ಜನರ ದೈನಂದಿನ ಜೀವನವನ್ನ ಯಾವೆಲ್ಲ ರೀತಿಯಲ್ಲಿ ನಿಯಂತ್ರಿಸೋಕೆ ಬಯಸುತ್ತೆ. ಜನ ಏರ್ ಕಂಡೀಷನ್ ಅನ್ನ ಎಷ್ಟು ಡಿಗ್ರಿ ತಾಪಮಾನದಲ್ಲಿ ಇಡಬೇಕು ಅನ್ನೋದನ್ನು ಸರ್ಕಾರವೇ ಈಗ ನಿರ್ಧಾರ ಮಾಡುತ್ತಾ. ಒಂದ್ ಕಡೆ ಎಸಿ ಮೇಲೆ ಸಿಕ್ಕಾಪಟ್ಟೆ ಜಿಎಸ್ಟಿ ಹಾಕಿ ಅದನ್ನ ಲಕ್ಸುರಿ ಸರಕಾಗಿಸ್ತಾನೆ. ಅದರ ತಾಪಮಾನ ಇಷ್ಟೇ ಡಿಗ್ರಿಯ ಮಿತಿಯಲ್ಲಿ ಇರಬೇಕು ಅನ್ನೋದು ಎಂತಹ ಸರಿಯಾದ ನಡೆ. ಕೇಂದ್ರ ಸರ್ಕಾರ ನಿಜವಾಗಿಯೂ ತೋರಿಸಬೇಕಾದ ಕಳಕಳಿಯನ್ನ ಮರೆತು ಯಾವುದೋ ತರ್ಕಹೀನ ವಿಚಾರಗಳ ಕಡೆ ಗಮನ ಕೊಡ್ತಾ ಯಾಕೆ ಪೋಸ್ ನೀಡ್ತಿದೆ ಅನ್ನೋದೇ ಅರ್ಥವಾಗದ ವಿಚಾರ. ಈಗದು ಜನ ಎಸಿಯನ್ನ ಎಷ್ಟು ಡಿಗ್ರಿ ತಾಪಮಾನದ ಮಿತಿಯಲ್ಲಿ ಇಡಬೇಕು ಅನ್ನೋದರ ಮೇಲೂ ನಿಯಮ ತರೋಕ್ ಹೊರಟಿದೆ ಅನ್ನುವ ವಿಷಯ ಬಹಿರಂಗ ಆಗಿದೆ. ಇಂಧನ ಬಳಕೆ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಈ ನಡೆ ಅಂತ ಹೇಳಲಾಗ್ತಿದೆ. ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರವೇ ನಿಯಂತ್ರಿಸುವ ಹಾಗೆ ಮಾಡೋಕೆ ಅದೀಗ ಎಸಿ ಉಪಕರಣಗಳನ್ನು ತಯಾರಿಸುವ ಕಂಪನಿಗಳೊಂದಿಗೆ ಮಾತನಾಡ್ತಿದೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರ ಹೇಳಿರೋದು ವರದಿಯಾಗಿದೆ. ಸರ್ಕಾರ 20 ಡಿಗ್ರಿ ಸೆಲ್ಸಿಯಸ್ನಿಂದ 28 ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯಲ್ಲಿ ಎಸಿಯನ್ನ ನಿಯಂತ್ರಿಸಲು ಮಿತಿ ಹೇರುವ ಬಗ್ಗೆ ಯೋಚಿಸ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಹೋಟೆಲ್ಗಳು, ಮನೆ ಮತ್ತು ಕಾರುಗಳಲ್ಲೂ ಕೂಡ ಎಸಿಗಳಿಗೆ ಈ ನಿಯಮ ಅನ್ವಯಿಸುತ್ತೆ ಅಂತ ಹೇಳಿದ್ದಾರೆ. ವಿದ್ಯುತ್ ಬೇಡಿಕೆ ಅದರ ಉತ್ಪಾದನಾ ಸಾಮರ್ಥ್ಯಕ್ಕಿಂತ ಹೆಚ್ಚಿದೆ. ದೇಶದ ಕೆಲ ಭಾಗಗಳಲ್ಲಿ ಏಪ್ರಿಲ್ನಿಂದ ಜೂನ್ವರೆಗೆ ವಿದ್ಯುತ್ ಲಭ್ಯ ಇರುವುದಿಲ್ಲ. ವಿದ್ಯುತ್ ಕೊರತೆಯ ಸಮಸ್ಯೆಯನ್ನು ಎದುರಿಸೋದಕ್ಕಾಗಿ ಇಂಧನ ಬಳಕೆಯನ್ನೇ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಎಸಿಗಳ ವಿದ್ಯುತ್ ಬಳಕೆ ತಗ್ಗಿಸೋದು ಉದ್ದೇಶ ಅಂತ ಹೇಳಲಾಗಿದೆ. जहां तक एयर कंडीशंस की स्टैंडर्डाइजेशन, टेम्परेचर स्टैंडर्डाइजेशन, ये भी एक नया प्रयोग, नया एक प्रावधान ये किया जा रहा है. इसको बहुत जल्दी लागू करने जा रहे हैं. अब एसी का जो टेम्परेचर स्टैंडर्डाइजेशन है 20 डिग्री से 28 डिग्री रहेगा. यानी 20 डिग्री से नीचे हम उसकी कूलिंग नहीं कर सकेंगे और 28 डिग्री से ऊपर वार्मिंग नहीं कर सकेंगे. इस प्रकार का एक पहली बार इस प्रयोग को किया जा रहा है. बहुत से देश ऐसे हैं, अभी बहुत से जो लोग बताते हैं कि जापान में ये 26-27 डिग्री के आसपास स्टैंडर्डाइज किया हुआ है और इटली बता रहे थे 23 डिग्री इटली में किया हुआ है. जिन देशों को हम बहुत ज्यादा अपने से आगे मानते हैं, फॉरवर्ड मानते हैं और पता नहीं वहां लोग बहुत कुछ आगे करते हैं, वहां इस प्रकार के स्टैंडर्ड है और हमने अभी डरते डरते उसको 20 डिग्री किया है. इसका एक अनुभव आने के बाद इसको आगे भी विचार किया जाएगा और मुझे लगता नहीं है कि 20 डिग्री से नीचे कोई करके सोता होगा. सर्वे में तो ये है कि अभी भी लोग कहते हैं इसको 24 अभी कर दें, लेकिन कुछ लोगों की चिल्लाटना शुरू हो जाए, इसलिए 20 से 28 उसको नॉर्म्स को हमने तय किया है. ವಿದ್ಯುತ್ ಕಾರ್ಯದರ್ಶಿ ಪಂಕಜ್ ಅಗರ್ವಾಲ್ ಹೇಳೋ ಪ್ರಕಾರ ಎಸಿ ತಾಪಮಾನದಲ್ಲಿ ಪ್ರತಿ 1 ಡಿಗ್ರಿ ಹೆಚ್ಚಳ ವಿದ್ಯುತ್ ಬಳಕೆಯಲ್ಲಿ 6% ಇಳಿಕೆಗೆ ಕಾರಣ ಆಗುತ್ತೆ. ವಿದ್ಯುತ್ ಬಳಕೆಯಲ್ಲಿನ ಈ ಕಡಿತ 3 ಗಿಗಾವ್ಯಾಟ್ ಗರಿಷ್ಠ ಬೇಡಿಕೆಯನ್ನು ಉಳಿಸುತ್ತೆ ಅಂತ ಅಗರ್ವಾಲ್ ಹೇಳಿರೋದು ವರದಿಯಾಗಿದೆ. ಭಾರತದಲ್ಲಿ ಸುಮಾರು 10 ಕೋಟಿ ಎಸಿ ಉಪಕರಣಗಳಿದ್ದು ವರ್ಷವೂ 1.5 ಕೋಟಿ ಉಪಕರಣಗಳು ಹೆಚ್ಚುವರಿಯಾಗಿ ಸೇರುತ್ತೆ. ವಿದ್ಯುತ್ ಬಳಕೆ ಕಡಿತಗೊಳಿಸೋದ್ರಿಂದ 2035ರ ವೇಳೆಗೆ ಭಾರತದ ಗರಿಷ್ಠ ವಿದ್ಯುತ್ ಬೇಡಿಕೆಯಲ್ಲಿ 60 ಗಿಗಾವ್ಯಾಟ್ಗಳನ್ನು ಉಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಭಾರತದಲ್ಲಿ ವಿದ್ಯುತ್ ಗರಿಷ್ಠ ಬೇಡಿಕೆ ಕಳೆದ ವರ್ಷ 250 ಗಿಗಾವ್ಯಾಟ್ಗಳನ್ನು ಮುಟ್ಟಿತ್ತು. 2025ರಲ್ಲಿ 8% ಏರಿಕೆ ಆಗಲಿದೆ ಅಂತ ಅಂದಾಜು ಮಾಡಲಾಗಿದೆ. ಇಲ್ಲಿಯವರೆಗೆ ದೇಶದಲ್ಲಿ ಮಳೆ ವಿದ್ಯುತ್ ಬೇಡಿಕೆಯನ್ನ ನಿಯಂತ್ರಣದಲ್ಲಿಟ್ಟಿದೆ. ಆದರೂ ಈಗ ಬಿಸಿ ಅಲೆಗಳಿರೋದ್ರಿಂದ ಎಸಿ ಬಳಕೆಯಲ್ಲಿ ಏರಿಕೆಯಾಗ್ತಾ ಇದೆ. ಕೇಂದ್ರದ ಈ ನಡೆಯನ್ನ ವಿಪಕ್ಷಗಳು ಟೀಕಿಸಿವೆ. ಇದು ಮೋದಿ ಸರ್ಕಾರದ ಮತ್ತೊಂದು ಹಾಸ್ಯಾಸ್ಪದ ನಡೆ ಅಂತ ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ಲೇವಡಿ ಮಾಡಿದ್ದಾರೆ. ಹೊಸ ಎಸಿಗಳನ್ನ 20ರಿಂದ 28 ಡಿಗ್ರಿಗಳ ವ್ಯಾಪ್ತಿಗೆ ಸೀಮಿತಗೊಳಿಸುವ ನಿಯಮವನ್ನು ಸರ್ಕಾರ ತರ್ತಾ ಇದೆ. ಆದರೆ ಈ ಮಿತಿಗಳನ್ನ ಮೀರಿ ಎಸಿ ತಾಪಮಾನವನ್ನ ಕಡಿಮೆ ಮಾಡೋದಕ್ಕಾಗಲಿ ಹೆಚ್ಚು ಮಾಡೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ. ಈ ಹೊಸ ನಿಯಮಗಳು ಮನೆ, ಕಚೇರಿಗಳು ಮತ್ತು ಕಾರುಗಳು ಸೇರಿದಂತೆ ಎಲ್ಲೆಡೆ ಅನ್ವಯಿಸಲಿವೆ. ಇದು ನಂಬಲಿಕ್ಕಾಗದಂತಹ ಮೂರ್ಖತನ ಅಂತ ಅವರು ಟೀಕಿಸಿದ್ದಾರೆ. ತಾಪಮಾನ ಬೇಸಿಗೆಯಲ್ಲಿ 20 ಡಿಗ್ರಿ ಮೀರಿದಾಗ ಅತ್ಯಂತ ಬಿಸಿಯಾದ ಕೋಣೆ ತಂಪಾಗಿಸೋಕೆ ಸ್ವಲ್ಪ ಸಮಯದವರೆಗೆ ಕಡಿಮೆ ತಾಪಮಾನದಲ್ಲಿ ಎಸಿಯನ್ನ ಇಡಬೇಕಾಗತ್ತೆ. ಅದರಿಂದಾಗಿ 20 ಡಿಗ್ರಿಗಳಲ್ಲಿ ಇರಿಸಿದಾಗಲೂ ತಾಪಮಾನ ಹೆಚ್ಚಿರುವಂತೇನೆ ಅನ್ಸುತ್ತೆ. ಮೋದಿ ಸರ್ಕಾರ ಯಾವುದೇ ಕಾರಣವಿಲ್ಲದೆ ಜನರ ದೈನಂದಿನ ಜೀವನವನ್ನ ನಿಯಂತ್ರಿಸೋಕೆ ಪ್ರಯತ್ನಿಸುತ್ತಿದೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಅಂತ ಗೋಖಲೆ ಹೇಳಿದ್ದಾರೆ. ದೇಶಾದ್ಯಂತ ತಾಪಮಾನ ಹೆಚ್ಚಿದೆ. ಆದರೂ ಈ ಸರ್ಕಾರ ಎಸಿಗಳ ಮೇಲೆ 28% ಜಿಎಸ್ಟಿ ಹೇರ್ತಾ ಇದೆ. ಅವುಗಳನ್ನ ಐಷಾರಾಮಿ ಸರಕಾಗಿಸ್ತಿದೆ. ಅದರ ಜೊತೆಗೆ ಅದನ್ನ ಯಾವ ತಾಪಮಾನದ ಮಿತಿಯಲ್ಲಿ ಇಡಬೇಕು ಅನ್ನೋದನ್ನು ನಿಯಂತ್ರಿಸೋಕೆ ಹೊರಟಿದೆ ಅಂತ ಹೇಳಿದ್ದಾರೆ. ಈ ತೀರಾ ಅತಾರ್ಕಿಕ ನೀತಿಯನ್ನ ಹಿಂತೆಗೆದುಕೊಳ್ಳುವಂತೆ ಕೋರಿ ಸಚಿವರಿಗೆ ಪತ್ರ ಬರೆಯೋದಾಗಿ ಸಾಕೇತ್ ಗೋಖಲೆ ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ಬರೆದಿದ್ದಾರೆ. ಜನ ತಮ್ಮ ಮನೆಯೊಳಗೆ ಹೇಗೆ ಎಸಿ ಬಳಸಬೇಕು ಅನ್ನೋದನ್ನ ಸರ್ಕಾರ ನಿರ್ಧರಿಸಲು ಸಾಧ್ಯನಾ? ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ ಎಸಿ ಬಳಕೆ ಒಂದೇ ರೀತಿ ಇರೋಕೆ ಅಥವಾ ಹಾಗೆ ಮಾಡೋಕೆ ಸಾಧ್ಯನಾ?
ವಿದ್ಯುತ್ ಉಳಿತಾಯ ಮಾಡೋಕೆ, ಪರಿಸರ ಸಂರಕ್ಷಣೆ ಮಾಡೋಕೆ ಮಾಡಬೇಕಾದ ಯಾವುದೇ ವೈಜ್ಞಾನಿಕ ಕೆಲಸವನ್ನ ಮಾಡದೆ ಜನರ ಬದುಕಿನೊಳಗೆ ನುಗ್ಗಿ ನಿಯಂತ್ರಣ ಹೇರುವ ಇಂತಹ ಕ್ರಮಗಳು ತೀರಾ ವಿಚಿತ್ರವಾಗಿ ಕಾಣುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.